ಹಾಯ್ ಗೈಸ್, ನಾನು ಇವತ್ತು ನಮ್ಮ ಅಮ್ಮರ ಊರಿಗೆ ಬಂದಿದ್ದೀನಿ. ನಮ್ಮ ಅಮ್ಮರು ಊರಲ್ಲಿ ಇವತ್ತು ಹಬ್ಬ ಇದೆ. ಲೈಟ್ ನಮ್ಮ ಅಮ್ಮ ನೋಡಿ ಇಲ್ಲಿ ಕೊಬ್ಬರಿ ತುರಿತಾರೆ. ಅದ್ರೊಳಗೆ ಇಕ್ಕೊಂಡು ತುರಿಕೆ ಹೆಂಗೆ ತುರಿತಾರೆ ಕೊಬ್ಬರಿ ತುರಿತಾರೆ ನಮ್ಮಮ್ಮ. ಇವತ್ತು ತಂಬಿಟ್ಟು ಮಾಡ್ತೀವಿ. ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ. ಅಕ್ಕ, ಇದು ಹಸಿಕಾಯಿ ಕೊಬ್ಬರಿನಾ? ನಮ್ಮ ಅಮ್ಮನ ನಾವೆಲ್ಲ ಅಕ್ಕ ಅಂತಲೇ ಕರೆಯೋದು. ನಮ್ಮ ಯಾರು ಅಕ್ಕ ಅನ್ಕೊಬಿಟ್ಟಿರ. ನಮ್ಮಮ್ಮ ಇವರು. ನಾವು ಅಪ್ಪನ ಅಣ್ಣ ಅಂತೀವಿ, ಅಮ್ಮನ ಅಕ್ಕ ಅಂತೀವಿ. ಇದು ಗೈಸ್ ಅಷ್ಟು ಡ್ರೈ ಆಗಿಲ್ಲ, ಇದು ಪರವಾಗಿಲ್ಲ, ಏನಾಗಲ್ಲ. ನಾವು ತಿನ್ನೋದು ಎಲ್ರಿಗೂ ಸ್ವಲ್ಪನೇ ಮಾಡ್ಕೊಳ್ಳೋದು. ನಾವು ತಂಬಿಟ್ಟು ಯಾರಿಗೂ ಇಷ್ಟೆಲ್ಲ ಸ್ವೀಟ್ ಅಂತ ಸಿಂಪಲಾಗಿ ಸ್ವಲ್ಪ ಮಾಡ್ಕೊಳ್ತೀವಿ ಅಷ್ಟೇ. ನಮ್ಮಪ್ಪ ಈಗ ಕಡಲೆ ಬೀಜ ಮತ್ತು ಎಳ್ಳು ತರಕ್ಕೆ ಹೋಗಿದ್ದಾರೆ. ನಮ್ಮಮ್ಮ ಸ್ನಾನ ಮಾಡಿ ಈಗ ಫ್ರೆಶ್ ಆಗಿ ತಂಬಿಟ್ಟು ಮಾಡಕ್ಕೆ ಕೂತವ್ರೆ. ಮಿಸ್ ನಮ್ಮ ಅಪ್ಪರು ಬಂದರು. ಅಲ್ಲೇ ಹೆಂಗೆ ನಮ್ಮ ಅಪ್ಪ ಅಲ್ಲೇ ನಿಲ್ಲಿಸ್ಬಿಟ್ಟೈತೆ. ಎಲ್ಗಣ, ಎಲ್ಲಿಗೆ ಪಯಣ? ಸರಿ ಬಾಯ್. ಹಾಂ, ಸ್ವಲ್ಪ ಬೆಂಕಿ ಕಡ್ಡಿ ಇತ್ತು. ತಾತ ಬೆಂಕಿ ಬಣ್ಣ ತಗೊಂಡಿರ್ಲಿಲ್ಲ. ಆಮೇಲೆ ಗ್ಯಾಪ್ನ ಒಂದು ಬೆಂಕಿ ಬಣ್ಣ ತಗೊಂಬೇಕಂತ ಅವ್ರ ತಾತನ ಜೊತೆ ಓಡ್ತಿದ್ದಾನೆ ಅವನು ಹೊಲ್ತಕ್ಕೆ. ಬಾಯ್, ಹುಷಾರಾಗಿ ಹೋಗು. ನಂಗೆ ಬೇಡ, ನಿಂಗೆ ಬಂದು ಕುಡಿವಂತೆ ಹೋಗು. ಸ್ಪ್ರೈಟ್ ತಂದಿದ್ದಾನೆ, ಸ್ಪ್ರೈಟ್ ಕುಡಿಯಂತೆ. ಬನ್ನಿ ಏನೇನು ತಂದಿದ್ದಾರೆ ನೋಡೋಣ. ಏನು ತಂದಿಲ್ಲ, ಕಡಲೆ ಬೀಜ ಥರ ಕೇಳಿದ್ವಿ. ನೋಡಿ, ಅಂಗಡಿಗೆ ಹೋಗಿ ಸ್ಪ್ರೈಟ್ ತಂದವ್ರೆ, ಬೆಂಕಿ ಪಟ್ಟಣ ತಂದಿದ್ದಾರೆ, ಕಡಲೆ ಬೀಜ ತಂದಿದ್ದಾರೆ, ಮತ್ತು ಏಲಕ್ಕಿ ತಂದಿದ್ದಾರೆ, ನಿಂಬೆಹಣ್ಣು ತಂದಿದ್ದಾರೆ, ಆಮೇಲೆ ಎಳ್ಳು. ಎಳ್ಳು ಹಿಂಗೆ ಕೊಟ್ಬಿಡೋರೆ ಎಷ್ಟೊಂದು. ಬೆಂಗಳೂರಲ್ಲಿ 10 ರೂಪಾಯಿ, ಇದು 20 ರೂಪಾಯಿಗೆ ತಂದಿರಂಗಂತ ನಮ್ಮಣ್ಣ. 10 ರೂಪಾಯಿಗೆ ಅಂದರೆ ಎಷ್ಟು ಕೊಡ್ತಾರೆ ಬೆಂಗಳೂರಲ್ಲಿ ಒಂದು ಚಿಕ್ಕ ಪಾಕೆಟ್? ಇಲ್ಲಿ ಬೆಂಗಳೂರಲ್ಲಿ ಇದೊಂದು ನಿಂಬೆಹಣ್ಣು 10 ರೂಪಾಯಿ ಹೇಳ್ತಾರೆ. ಗೊತ್ತಿಲ್ಲ. ಇಲ್ಲೇ ಒಂದು ನಿಂಬೆ ಗಿಡ ಎಲ್ಲ ಮನೆ ಮುಂದೆ ಆರಾಮಾಗಿ ಬೆಳ್ಕೋತವೆ. ಅದ್ರ ಪಡ್ಗೆ ಅದು ಬೆಳ್ಕೋತಿರ್ತದೆ, ನೀನು ಹಾಕೊಳ್ಳೋದಿಲ್ಲ. ಎಷ್ಟಿಷ್ಟು ತಂದವ್ರೆ. ಈ ಕಡಲೆ ಬೀಜ ಹುರ್ಕೊಳ್ಳೋಣ. ನೋಡಿ, ಬಿದೋಗುತ್ತೆ ಅಂತ ಗಂಟು ಹಾಕ್ಬಿಟ್ಟವ್ರು ಇಲ್ಲಿ ಇದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಗಂಟು ಹಾಕ್ಬಿಟ್ಟವ್ರು ಇದಕ್ಕೆ. ನಾನು ಹಿಂಗೆ ತೆಗಿಕೋಗ್ತೀನಿ, ಬರ್ತಾನೆ ಇಲ್ಲ. ತಕಡ್ಬಮ್ಮ. ನೋಡಿ, ಸ್ವಲ್ಪ ಕಡಲೆ ಬೀಜ ಹಾಕೋತೀವಿ. ಸ್ವಲ್ಪ ಇಟ್ಪ ಎಂತಲ್ಲ ಸ್ವಲ್ಪ ಬಸ್ ಹುರ್ಕೊಂಡಾಯ್ತು. ಈಗ ಎಲ್ಲೊಂದು ಸ್ವಲ್ಪ ಹುರ್ಕೊಬೇಡ, ಇನ್ನೊಂದು ಸ್ವಲ್ಪ ಹುರಿಬೇಕಕ್ಕ. ಹಾಂ, ಸಾಕಾ? ಗೈಸ್, ನಮ್ಮ ಅಮ್ಮ ಕಡ್ಲೆ ಬೀಜ ಮಿಕ್ಸಿಗೆ ಹಾಕ್ತೈತೆ. ನಾನು ಎಳ್ಳಿ ಮಿಕ್ಸಿಗೆ ಹಾಕಲ್ಲ, ಹಂಗೆ ಬಿಡು. ಆಗಿದೆ ಬಿಡು, ಸಾಕು. ಅವೆಲ್ಲ ಕೆಳಗಡೆ ಹೂವಿನ ಬೀಜಗಳು. ಅಣ್ಣ, ಎಲ್ಲರಿಗೂ ನೀನು ಒಬ್ಬನೇ ಪಾರ್ಟಿ ಮಾಡಬೇಡ. ನಾವು ಈಗ ಇಲ್ಲಿ ಹುರ್ಗಡ್ಲೆನ ರುಬ್ಬಿ ಇಲ್ಲಿ ಹಾಕೊಂಡಿದ್ದೀವಿ 1/2 kg. ಅದಕ್ಕೆ ಕಡಲೆ ಬೀಜನೂ ಕೂಡ ಹಾಕೊಳ್ತೀವಿ. ಅದಕ್ಕೆ ಹಂಗೆ ಏಲಕ್ಕಿ, ಅದೇ ರೀತಿ ಎಳ್ಳು ಎಲ್ಲವನ್ನು ಕೊಬ್ಬರಿ, ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕಳಿಸೋದು. ಬೆಲ್ಲದ ಪಾಕ ಹಾಕಿ ನಿಜವಾಗ್ಲೂ ಸಖತ್ತಾಗುತ್ತೆ ತಂಬಿಟ್ಟು ಅಂತಲೇ ಹೇಳ್ಬೋದು. ನೀವು ಮಿಸ್ ಮಾಡದೆ ಈ ಥರ ತಂಬಿಟ್ಟು ಟ್ರೈ ಮಾಡಿ ಮನೇಲಿ, ನಿಜವಾಗ್ಲೂ ಸಖತ್ತಾಗುತ್ತೆ. ಬೇರೆ ಆಗ್ಬಿಡ್ತು. ನಮ್ಮಮ್ಮ ರುಬ್ನ ಏಲಕ್ಕಿ ಇದಕ್ಕೆ ಬೇಡ, ಹಂಗೆ ಅದಕ್ಕೆ ರುಬ್ಬೇಕಿತ್ತು ನೀನು.
ಅದಕ್ಕೆ ರುಬ್ಬೇಕಿಲ್ಲ. ನಮ್ಮ ರುಬ್ಬುತ್ತಾರೆ. ಬಿಡು ಸಾಕು, ದಪ್ಪ ಥರ ಇರಲಿ. ಇಲ್ಲೇ ಬಿಡು, ದಪ್ಪ ದಪ್ಪ ಇದ್ದಾವೆ. ಹಾಕು. ಅದು ನೋಡಿ, ಹಸೆ ಕಲ್ಲು ಹಾಕಿದು ಒಣಗುಣಿ. ಏನಿದು? ಒಳಕಲ್ಲು. ಒಳಕಲ್ಲು. ಇದು ಹಸೆಕಲ್ಲು, ಇದು ಹಸೆಕಲ್ಲು, ಇದು ಒಳಕಲ್ಲು. ಅಮ್ಮ ಗೂಟಕ್ಕೆ ಹಾಕ್ಬಿಡೋದು. ಈಗ ಅದನ್ನ ಯಾರು ಯೂಸ್ ಮಾಡಲ್ಲ, ಈಗೆಲ್ಲ ಮಿಕ್ಸಿ ಬಂದಿರೋ ಕಾರಣ ಅದು ಮೂಲೆ ಗುಂಪಾಗಿಬಿಟ್ಟಿದೆ. ಬೆಳಕೆ ಬರಲ್ಲ ಕಣ ಕೈಲಿ. ಇದು ಇಲ್ಲಿ ಇಲ್ಲಿ ಮೊಬೈಲ್ ಟಾರ್ಚ್. ನಿನ್ನ ಕೈಲೇ ಅದಲ್ಲ. ನಿಧಾನ. ಇದಕ್ಕೆ ಪಾಕಕ್ಕೆ ಕೆಚ್ಚು ಹಾಕೋತಿದ್ದೀವಿ. ನೀರಿಟ್ಟಿದೆ ಪಾಕಕ್ಕೆ. ನಾವು ಸ್ವಲ್ಪನೇ ಮಾಡ್ತಿರೋ ಕಾರಣ ಸ್ವಲ್ಪನೇ ನೀರು ಹಾಕ್ಕೊಂಡಿರೋದು. ಸ್ವಲ್ಪ ಪಾಕ ಅಷ್ಟೇ ಮಾಡ್ಕೊಡ್ತಾ ಇರೋದು ನಾವು. ಅಮ್ಮ ಇದೆಲ್ಲ ಕುಟ್ಟಿದೆ. ಕುಟ್ಟಿ ನೋಡಿ, ಬೆಲ್ಲ. ಗೈಸಿಗೆ ಹಾಕಿದ್ದೀವಿ ಬೆಲ್ಲ ಪಾಕಕ್ಕೆ. ನಮ್ಮ ಅಮ್ಮ ನೋಡಿ ಏಲಕ್ಕಿ ಕುಟ್ಟಿ ಪುಡಿ ಮಾಡ್ತಿದ್ದಾರೆ, ಹಾಕೊಂಡು ರುಬ್ತಾರೆ. ಆಯ್ತು ನುಚ್ಚು. ಗೈಸ್ ಅವಾಗೆಲ್ಲ ಖಾರ ಹಿಂಗೆ ಅರ್ತಿದ್ದು ಗೈಸ್, ಹಿಂಗೆ ಹಾಕೊಂಡು ರುಬ್ಬರು ಹಿಂಗೆ ಅಲ್ಲಕ್ಕ, ಹಿಂಗೆ ರುಬ್ತಿದ್ದು. ಇದರಲ್ಲಿ ರೌಂಡಿಗೆ, ಇದರಲ್ಲಿ ಹಿಂಗೆ ಉದ್ದಕ್ಕೆ ರುಬ್ಬರು. ಸಾಕಾದಾಗೋದು, ಟೇಸ್ಟ್ ಇರೋದು. ಅಪ್ಪ ಏಲಕ್ಕಿ ಏನು ಇಲ್ಲಿ ಕುಟ್ತಿದ್ರೆ ಗಮ್ಮಂತಿದೆ. ಕಳಿಸ್ತಾ ಇದೀವಿ, ಮಿಕ್ಸ್ ಮಾಡ್ತಾ ಇದೀವಿ. ಇಟ್ಕೋತೀನಿ ಕಳ್ಸಕ್ಕ. ಸಾಳು ಸ್ವಲ್ಪ ಪಾಕ. ಮಳ್ಳಿ ತಗ್ತೀನಿ ನಗೆ. ಮಳ್ಳಿ ಎಲೆಕಾಯಿ ಎಲ್ಲ ಹಾಕ್ತೆ ಅಲ್ವಾ? ಕಡಲೆ ಬೀಜ ಇನ್ನೊಂದು ದಪ್ಪ ತಗೊಳಕ, ತಿನ್ನೋಕೆ ಚೆನ್ನಾಗಿರುತ್ತೆ. ಹಾಕೊಳಕ, ಹಾಕೊಡು. ಇರಷ್ಟು ಕಳ್ಸ್ಕೊಡು, ಫುಲ್ ಹಾಕೊಡು. ಬೇಸ್ ಅಷ್ಟೇ ಪಾಕ ಖಾಲಿ. ಇದನ್ನ ಹಾಕ್ಕೊಂಡು ಕಳ್ಸ್ಕೊಬಿಟ್ರೆ ನಮ್ಮನೆ ತಂಬಿಟ್ಟು ರೆಡಿ. ತಂಬೇಟ್ ಅಣ್ಣ ಅವನಿಲ್ಲ ನೋಡ್ ನೀನು. ಯುವನ್ ಬಿಸ್ಕೆಟ್ ಬೇಡ ಅನ್ನಂತೆ, ಅಟ್ಕೊಂಡಾಗ ಜ್ಯೂಸ್ ಕುಡಿತಾನೆ. ಅದು ಕೆಮಿಕಲ್ ಹಾಕಲ್ವಾ? ಅದು ಕೆಮಿಕಲೇ. ಗುಡ್ಡೆ ತಿನ್ಬೇಕು ಮಕ್ಕಳು. ಆಯ್ತು, ಅವಾಗ ಗುಡ್ಡೆ ಬಿಸ್ಕೆಟ್ ತಿನ್ಬೇಕು. ತಂಬಿಟ್ಟು ರೆಡಿ ಆಯ್ತು. ಇದು 4 ಇದು ಕಂಬಿ ಇದೆ, ಈ ಸೈಡ್ ಇಲ್ಲ ಅಂತ ಚಿಕ್ಕೈತೆ. ಏನು ಸ್ಟೋರಿ ಕೇಳಿ ಹಂಗೆ ನಮ್ಮ ಅಮ್ಮ ಹೇಳುತ್ತೆ. ಏನಾಯ್ತು ಹೇಳಕ್ಕ? ಕುಕ್ಕರ್ ಇತ್ತೆ, ಅದೇನ್ ಮಾಡ್ತು ಢಾಮ್ ಅಂದ್ಬಿಟ್ಟು ನಾನು ಗ್ಯಾಸ್ ಬಸ್ ಆಗ್ಬಿಟ್ಟು ಅಂದ್ಬಿಟ್ಟು ಮಕ್ಕಂಬಿಟ್ಕೊಂಡೆ. ಕಂಡ್ಬಿಡ್ತೀನಿ ಕುಕ್ಕರೇ ಇಲ್ಲ. ನಾನೇ ಜೋ ಡಮ್ ಅಂತು. ಎಲ್ಲೋಗಿದ್ದು ಅದು ಕಿತ್ಕೊಂಡು? ಅಲ್ಲ, ಅಲ್ಲಿ ಒಂದು ಮೈಲ್ ಇಲ್ಲದೆ ಮನೆಯೆಲ್ಲ ಆರ್ಬಿಟ್ಟಿದ್ದ. ಒಳ್ಳೆ ಕತೆ. ಒರೆಸ್ಕೊಂಡೆ ಎಲ್ಲ. ಈ ದೇಶ ಪರವಾಗಿಲ್ಲ, ಆ ಕಡೆ ಇರೋದೆ ಇದು ಫುಲ್ ಸೀಟ್ ಎರ್ಕೊಂಡು ಹೊಂಟೋಗೋದು. ಇಲ್ಲಾಂದ್ರೆ ಮೋಸ್ಟ್ಲಿ ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗೋದಾ? ಅಲ್ಲಿ ಮಾಡ್ತಿದ್ದೆ ಅಲ್ವಾ, ಮಂಚಡಿಗೆ ಎತ್ಬಿಟ್ಟೋದೆ. ನಾನ್ ಗ್ಯಾಸ್ ಬರ್ತಾ ಬಿಡ್ತಾನ ಅಂತ ಮಕ್ಕ ಮುಚ್ಕೊಂಡು ಅಲ್ಲೇ ಕೂತಿದ್ದೀನಿ. ಆಮೇಲೆ
ಯಾವ ಊಟ ಬೇಡ ಅಂದ್ಬಿಟ್ಟು ನಂಗೆ ಆಟಿಲ್ಲ ಅನ್ನಂಗಾಯ್ತು ಆಟಿಗಡೆಗೆ ಹೋಗ್ಬಿಡ್ತೀನಿ. ಅಣ್ಣ ಯಾಕೆ ಅಂದ್ರು ಬಾರಪ್ಪ ನೋಡಿ ಹೋಗಿ ಅಕಸ್ಮಾತ್ ನೀನು ಅಂದೆ. ಅಕ್ಕ ನೀನು ಹಾಕಿದ್ಮೇಲೆ ಒಂದ್ಸಲ ಒಂಚೂರು ಬೆಂದಾದ್ಮೇಲೆ ಅದು ವಿಸಿಲ್ ಎತ್ತು ನೋಡ್ಬೇಕು ಹೋಗ್ತದ ಗಾಡಿ ಇದಾಗೋಯ್ತಲ್ವಾ ಅಂತ. ನಿನ್ನ ನೋಡ್ದೆ ಕಣೋ ಮಗಂದು ಏನು ಹೆಚ್ಚು ಕಮ್ಮಿ ಅದಕ್ಕೆ ನಮ್ಮ ಮಗಂದು ಅಲ್ಲೇ ಇದ್ದಿದ್ದು. ಅದಕ್ಕೆ ನಮ್ಮ ಅಮ್ಮ ಮೂಲೆಯಲ್ಲೇ ಬಿಸಾಕ ಆ ಕುಕ್ಕರಿಗೆ ಮೂಲೆಯಲ್ಲೇ ಸರ್ಸೋದೆ. ನಾವು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀವಿ. ನಮ್ಮ ಹಾಂ ಸಾಕು ಬಿಡಕ್ಕ ಸ್ವಲ್ಪ ಹಾಕು. ಏನ ಏರ್ ಕ್ಯಾಪ್ ಅಂದರೆ ಹಾಂ ಹೆಂಗೆ ಕೂದಲು ಉದುರ್ತಾವ. ಈಗ ಅಕ್ಕ ಹಾಕೊಂಡಲ್ಲ ಕ್ಯಾಪು. ನಮ್ಮ ಅಕ್ಕ ಇದು ಬಸವಣ್ಣನವರು ಆಗೈತಿ ಈಗ. ಹಾಂ ಅಕ್ಕ ಮಹಾದೇವಿ. ಅಕ್ಕ ಸಾಕಣಕ್ಕ ಫುಲ್ಲು ಹೆಂಗೆ ಗಟ್ಟಿ ಮಾಡ್ಬಿಡ್ತೀಯ ಎಲ್ಲ ಏನು ಕೆಚ್ಚಿದ್ರು 3 ದಿವಸ ಕಳ್ಳಾಡ್ದಂಗೆ ಮಾಡ್ತೀಯ ನೀನು. ಆಗ ತಳಗ ಮೆತ್ತಗಿರ್ಬೇಕು ತಂಬಿಟ್ಟು ಸಾಕು. ಒಂದು 6-15 ದಿವಸ ಆಯ್ತು ಇರ್ಬೇಕು. ಇದು ಇಲ್ಲ ಜಾಸ್ತಿ. ಹಾಂ ಕಳ್ಸು ಸಾಕು. ನೀನೇ ಕಳ್ಸು ನಾನು ಕಳ್ಸಲ್ಲ. ಆಯ್ತು ಹಾಕೊಡು ಪಾಸ್ನ ಯಾಕೆ ಬೆಳಕಂಡಿ ಅಂತ. ಇಲ್ಲ ತಿನ್ನಕ್ಕ ಇದು ಚೆನ್ನಾಗಿರುತ್ತೆ. ಅದು ಗಟ್ಟಿಗೆ ಮಾಡ್ಕೊಂಡು ಫುಲ್ ಏನು ತಿಂತೀಯ ಅದು ಈ ಕಡೆ ಗಾಡಿಗೆ ಹೆಸರು ಮತ್ತೆ ವಾಪಸ್ ಹೋಗ್ಬೇಕು ಹಂಗಿರುತ್ತೆ ನಂಗೆ. ಒಂದು 3 kg ತಗೊಂಡಾಗಲ್ಲ ಅದು ಏನು ಬರಿಬೋದು ಸಾಕು ಎಡ್ಕೊಳ್ಳಿ. ಸಾಕು 3 ತರಲಿ ಬಿಡ್ಕೊಳ್ಳಿ. ಅದನ್ನು ಒಂದು ಬಿಡಕ್ಕಿಲ್ಲ ನಿನ್ನಂಗೆ ಮಾಡ್ತಾರೆ ನಮಗೆ. ತಲೆ ಕಟ್ಕೊತೀನಿ ಫುಲ್ಲು ಒಂಚೂರು ಕೊಡ್ತೀನಿ ಅಪ್ಪ ಒಂಚೂರು ಮಡಗಿತೀನಿ ನೋಡಿ ಬೇಡ ನೋಡೋಣ ಸಲಸಲಿಗೂ ತಂದ್ಬಿಟ್ಟು ಹಂಗೆ ಈ ಸಲ ಹಿಂಗೆ ನೋಡೋಣ. ಗೈಸ್ ಒಂದು ತಂದ್ಬಿಟ್ಟು ರೆಡಿ ಆಯ್ತು ಗೈಸ್. ಹೆಂಗಿದ್ದೀನ ತಿನ್ನಣ ಈ ಥರ ಮಾಡ್ಕೊಬೇಕು. ಸುಮ್ಮನೆ ಅವಾಗ ಕೆಸಿಟ ಮಾಡ್ಕೊಂಡು ತಿನ್ನಂಗಲ್ಲ ಉಣ್ಣಂಗಲ್ಲ. ಈಗ ಟೇಸ್ಟು ಇರಲ್ಲ. ಹಾಂ ಈಗ ಸೂಪರ್ ಆಗದೇನು. ಸುಮ್ಮನೆ ಕಡಲೆ ಹಾಕ್ಬಿಟ್ಟು ದಮ್ಮ ಅಲ್ವಣ್ಣ ತಿನ್ನಂಗೆ ನೀಟಾಗಿ ಮಾಡ್ಕೋಬೇಕು ತಾನೇ ಅಣ್ಣ. ಮತ್ತೆ ಕಡಲೆಲೆ ಕಟ್ಬಿಡ್ತೀನಿ ಕಡ್ಲೆ. ನಮ್ಮ ಅಕ್ಕ ಕಡಲೆಲೆ ಮಾಡ್ಬಿಡ್ತೀನಿ ಕಡ್ಲೆ. ತಂಬಿಟ್ಟು ರೆಡಿ ಆಯಿತು. ಸಖತ್ತಾಗಿದೆ ಗೈಸ್. ಇದು ನೋಡಿ ಇದು ಫ್ಯಾನ್ ನಮ್ಮ ಇದ್ರಲ್ಲಿ ಬಂದು ತಂದಿದ್ದು. ನಾವು ಅಪ್ಪ ಡ್ಯೂಟಿಗೆ ಹೋಗಕ್ಕೆ ರೆಡಿ ಆಯ್ತವ್ರೆ. ಫುಲ್ ರೆಡಿ ಆಗ್ಬಿಟ್ಟವ್ರೆ ಅಲ್ಲೇ. ನಮ್ಮಮ್ಮ ಹಸಿಗೆ ಬೂಸ ತುಂಬ್ತವ್ರೆ. ಹಸಿಗೆ ಬೂಸ ಕೊಡ್ತಾವ್ರೆ. ಬೂಸ ಬೂಸ ಊಟ ಮಾಡ್ಕೊಂಡು ಹೋಗೋದು ಬಣ್ಣ ಈಗ. ಎಲ್ಲಿ 11 ಗಂಟೆಗೆ ಗೈಸ್. ಈಗ ಹೂವು ಕಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಹೂವು ಕಟ್ಟಿದ್ದೀನಿ. ಇದು ರಂಗೋಲಿ ಪುಡಿ ಗೈಸ್. ಈಗ ಅಲ್ಲಿ ಮುಸ್ಸಂಜೆ ಆಗಿದೆ. ನಮ್ಮಮ್ಮ ನೋಡಿ ಈಗ ಊರ ಕಡೆ ಆಲ್ಮೋಸ್ಟ್ ಹಿಂಗೆ ಯೂಸ್ ಮಾಡೋದು ರಂಗೋಲಿ ಪುಡಿ. ಅಂದರೆ ಈಗ ಬೋರ್ ಕೋರ್ಸ್ದಾಗ ಬರುತ್ತೆ ನೋಡಿ ಧೂಳು, ಆ ಧೂಳನ್ನೇ ತಂದಿರೋದು ಅದು. ಸೊ ಈಗ ರಂಗೋಲಿ ಹಾಕೋಣ ಬಾಗಿಲಿಗೆ. ಮುಸ್ಸಂಜೆ ಆಗಿದೆ.
ಕಣಕ ಅಯ್ಯ ಎಲ್ಲ ಹಾಕಿದಲ್ಲೋ ನೀನು. ಹೈ ಸಿಕ್ತು. ಹಾಂ ಹಾಂ ಇಲ್ಲಿತ್ತು. ಒಳ್ಳೇದಾಗಿ ಕೊಡುವ ಒಳ್ಳೆ ಅಡುಗೆ ಅವನಲ್ಲಿ ಹಾಕಿರೋದು ಕಳ್ದಿದ್ದು. ಮತ್ತೆ ಇನ್ನೇ ಅದು ಇದೆ ಅದ್ರದ್ದು. ಒಂದೇ ಒಂದು ಬಿಟ್ಟಿತ್ತು ಹಾಂ ಮಟ್ ಮಾಡ್ಬಿಡ್ತೀರಿ ಪಡ್ಲ ಆಮೇಲೆ ನೋಡು. ಬಾಗಿದೆಯಾ ಎಲ್ಲ ತೋರ್ಸ. ಇಷ್ಟೆಷ್ಟು ಚಿಕ್ಕದು ಎಲೆ ಚಿಕ್ಕ ಮರ ಅಲ್ವಾ. ಗೈಸ್ ಗಾಡಿಗೆ ಗಿಡದ್ದು ಗೈಸ್ ಇದು ನೋಡಿ. ಹೂ ಕೀಳು ತಡೆವೆಲ್ಲ ಇದಾಗುತ್ತೆ. ಇನ್ನೂ ಸಣ್ಣದು, ಅದು ಇನ್ನೂ ಬರಲ್ಲ ಎಲ್ಲ ಹಂಗೆ. ನಮ್ಮ ಅಮ್ಮರ ಅಡಿಕೆ ಗಿಡದ್ದು ಇದು ಮೊದಲನೇ ಗಿಡದ್ದು ಅಲ್ಲಾಗ, ಮೊದಲನೇ ಗಿಡದ್ದು ದೇವ್ರಿಗೆ ಅಂತ ಕಿತ್ಕೊಂಡು ಬಂದಿರೋದು ಇದು ನೋಡಿ. ಏನು ಸಕ್ಕತ್ತಾಗಿದೆ. ಸುಮ್ಮನೆ ಆಗ್ಬೇಕು ಬೀಜಲ್ಲ ಅದು. ಮೊದಲ ಒಂಬಾಳೆ ಪಿರೇಪಟ್ಟಳದಮ್ಮಂಗೆ. ಪಿರೇಪಟ್ಲಮ್ಮ ಪಡ್ಲಮ್ಮ ಇಬ್ರಿಗದ ಇಬ್ರಿಗೂ ತೋರಣ ಕಟ್ಟಿ ಫೋಟೋ ಹುಡ್ತಾ ನಾನು. ಏನು ಹುಡ್ತಾ ಇದೆಯಾ? ಎಸ್ ನೋಡಿ ಪುಟಾಣಿ ಬಟ್ಲಲ್ಲಿ ಇಟ್ಟಿದ್ದಾರೆ ನಮ್ಮಮ್ಮ, ಚಿಕ್ಕ ಬಟ್ಲಲ್ಲಿ. ಬೀಡೇನು ನೋಡಿ ಒಂದು ಮಿಕ್ಸ್ಚರ್ ತಂದು ಎಲ್ಲ ಹೆಂಗೈತೆ ತಾದೊಂದು ಥರ ಅದೇ ಚೆನ್ನಾಗತ್ತ ಅದು. ಅದನ್ನ ಕಕ್ಕ ಅದನ್ನ ಕೊಡ್ಕ. ಕಲ್ಲರ್ ಹಾಕಿದ್ರೆ ಚೆನ್ನಾಗಿ ಕಾಣೋದು. ಬರೀ ನಾವು ಇಟ್ಕೋ ಕೇಳು ಚೆನ್ನಾಗಿ ಕಾಣೋದು. ಎಸ್ ಇದು ನೋಡಿ ಏನಿದು ಏನು ಇದನ್ನ ಏನೋ ಹುಡುಕೋತಾವ ನೀನು. ಬೆಂಕಿ ಪಟ್ಟಣ ಇಕ್ಕೋ ಶ್ರೀಮಂತರ. 10 ರೂಪಾಯಿ ಕೊಟ್ನಾ ಕಾರ್ತೆ ಹುಡ್ಗ. ಎಲ್ಲ ದುಡ್ಡು ದುಡ್ಡಲ್ಲ. ರೆಡಿ ಆಯಿತು ನೋಡಿ. ಹಿಂಗೆ ರೆಡಿ ಮಾಡಿದ್ವಿ. ಅದಕ್ಕೊಂಚೂರು ಬೇವಿನ ಸೊಪ್ಪು ನಮ್ಮ ಅಮ್ಮ ಈಗ ತಂದರು. ಬೇವಿನ ಸೊಪ್ಪು ಅವನು ಇರೋ ಬರೋ ಡ್ರಾಯರ್ ಚೆಕ್ ಮಾಡ್ತಾ ಮಾಡ್ಕೊಂಡು